ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ SSP ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಬರುತ್ತೆ, ಮತ್ತೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ. ಓಕೆ, ಜನರಲ್ ಮೆರಿಟ್ ಇದ್ರೂ ಸ್ಕಾಲರ್ಶಿಪ್ ಬರುತ್ತೆ. ಇದೆಲ್ಲ ಥಿಂಗ್ಸ್ಗಳನ್ನ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಓಕೆ, ಕಂಪ್ಲೀಟ್ ವಾಚ್ ಮಾಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್, ಯಾಕೆಂದರೆ SSP ಅನ್ನೋದು ಎಲ್ರಿಗೂ ಬರುತ್ತೆ. ಓಕೆ, UG ಮಾಡ್ತಿರೋಂಥ ಎಲ್ಲ ಕೋರ್ಸಸ್ಗಳು, ನಾಟ್ ಓನ್ಲಿ MBBS, ಇಂಜಿನಿಯರಿಂಗ್ ಆಗಿರ್ಬೋದು, BA ಆಗಿರ್ಬೋದು, ಯಾವುದೇ ಕೋರ್ಸ್ ಮಾಡ್ತಿದ್ರು ಸಹ ನಿಮಗೆ SSP ಸ್ಕಾಲರ್ಶಿಪ್ ತುಂಬ ಇಂಪಾರ್ಟೆಂಟ್. ಅದು ಬಂದೇ ಬರುತ್ತೆ. ನಿಮ್ಮದು ಫೀಸ್ ಏನಿರುತ್ತೆ ಅದೆಲ್ಲ ರಿಯಂಬರ್ಸ್ಮೆಂಟ್ ಆಗುವಂಥದ್ದು. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ OBC ಸ್ಟೂಡೆಂಟ್ಸ್ಗೆ ಮೇಯ್ನಾಗಿ ಮಾತಾಡ್ತೀನಿ. OBC ಸ್ಟೂಡೆಂಟ್ಸ್ಗೆ SSP ಸ್ಕಾಲರ್ಶಿಪ್ ಬರುತ್ತೆ. OBCಲಿ ತುಂಬ ಕ್ಯಾಟಗರೀಸ್ ಇದೆ, ಲೈಕ್ 2A 2B ಆ ರೀತಿ ತುಂಬ ಕ್ಯಾಟಗರೀಸ್ ಇದೆ. ಮೇಯ್ನ್ಲಿ 1G ಕ್ಯಾಟಗರಿ ಇರುತ್ತಲ್ಲ, ಅಂದರೆ ಕ್ಯಾಟಗರಿ 1 ಸ್ಟೂಡೆಂಟ್ಸು, ಇವ್ರಿಗೆ ಸಪ್ರೇಟ್ ಇನ್ಕಮ್ ಲಿಮಿಟ್ ಇರುತ್ತೆ. ಎಷ್ಟು ಅಂದರೆ 2.5 lakh per annum. ಓಕೆ, 2.5 ಲಕ್ಷದಿಂದ ಕಮ್ಮಿ ಇತ್ತು ಅಂದರೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಫೀಸ್ ಬರುತ್ತೆ, ಲೈಕ್ ಒಂದು 50,000 60,000 ಆ ರೀತಿ ಬರುತ್ತೆ. ಬಟ್ ಇವಾಗ ಬೇರೆ ಕ್ಯಾಟಗರಿ 2A 2B ಇದೆಲ್ಲ ಕ್ಯಾಟಗರೀಸ್ಗೆ ಆನ್ಯುವಲ್ ಇನ್ಕಮ್ಮು 1 ಲಕ್ಷದಿಂದ ಕೆಳಗಡೆ ಇದ್ರೆ ಮಾತ್ರ ಬರೋಂಥದ್ದು. ಅದು 50,000 ರಿಂದ 60,000 ಅಷ್ಟೇ ಬರೋಂಥದ್ದು, ಅಂದರೆ ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ. ಇನ್ನು ಪ್ರೈವೇಟ್ಗೆ ಹೋದರೆ ಪ್ರೈವೇಟಲ್ಲೂ ಸಹ ಅಷ್ಟೇ ಬರೋಂಥದ್ದು ನಾನು ಕೇಳ್ಮಟ್ಟಕ್ಕೆ. ಓಕೆ, ಜಾಸ್ತಿ ಬಂತಂದರೆ ಇಟ್ಸ್ ತುಂಬ ಖುಷಿ ನನಗೂ ಸಹ, ನಿಮಗೂ ಖುಷಿ, ನಮಗೂ ಖುಷಿ. ಬಟ್ ನಾನು ಕೇಳಿದ ಮಟ್ಟಿಗೆ 50 ಇಂದ 60 ಅಲ್ಲಿವರೆಗೆ ಅಷ್ಟೇ ಬರೋಂಥದ್ದು. ಈವನ್ ಸೆಮಿ ಗೌರ್ಮೆಂಟ್ 1.5 lakhs ಹೋದ್ರು, ಮತ್ತು ತುಂಬ ಜನ 12 lakhs ಹೋದ್ರೆ ಬರುತ್ತಾ, 22 lakhs ಬರುತ್ತಾ, ಯಾವುದೇ ಕಾರಣಕ್ಕೂ ಬರಲ್ಲ. ಪ್ರೈವೇಟ್ ನೀವು ತಗೋತಿದ್ದೀರಾ ಅಂದರೆ ಇಟ್ಸ್ ನಿಮ್ಮದೇ. ಓಕೆ, ಅದರಲ್ಲೂ ನೀವು ಮೇಯ್ನಾಗಿ 22 lakhs ಹೋಗ್ತಿದ್ದಾರೆ ಅಂದರೆ ಅವ್ರ ಹತ್ರ ದುಡ್ಡು ಇದ್ದೇ ಇರುತ್ತೆ. ಅವ್ರದ್ದು ಇನ್ಕಮ್ ಲಿಮಿಟೇ ಕ್ರಾಸ್ ಆಗೋಗಿರುತ್ತೆ. ಅವ್ರು ಯಾರು 1 ಲಕ್ಷದಿಂದ ಕಮ್ಮಿ ಇರುತ್ತೆ, ಅವ್ರು ಫೇಕ್ ಮಾಡಿಸಿರ್ಬೇಕಷ್ಟೇ. ಅಂಥವ್ರು ಕೊಡದೇ ಇರೋದೇ ಬೆಸ್ಟ್ ನಾನು ಹೇಳ್ತೀನಿ. ಓಕೆ, ಇವಾಗ ನೆಕ್ಸ್ಟು SC ಕ್ಯಾಟಗರಿ, ST ಕ್ಯಾಟಗರಿ. SC ಕ್ಯಾಟಗರಿಲಿ ಇನ್ಕಮ್ ಲಿಮಿಟ್ ಹೇಗಿದೆ ಅಂದರೆ 2.5 lakh ಇದೆ. ಓಕೆ, ಇದರಲ್ಲೂ ಇನ್ಕಮ್ ಲಿಮಿಟ್ 2.5 lakh per annum ಇರಬೇಕು. ಓಕೆ, ನೆಕ್ಸ್ಟ್ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೇಳೋದಾದರೆ, ಈಗ OBC ಸ್ಟೂಡೆಂಟ್ಸ್ ಕೇಳಿದಾಗೆ 50 ಇಂದ 60 ಬಂದೇ ಬರುತ್ತೆ. ಈವನ್ ಮೈನಾರಿಟಿ ಸ್ಟೂಡೆಂಟ್ಸ್ಗೂ ಸಹ ಇನ್ಕಮ್ ಲಿಮಿಟ್ ಬಂದು 2.5 lakhs ಇದೆ. ಓಕೆ, ಎಷ್ಟು ಬರುತ್ತೆ, 50 60 ಆ ರೀತಿ ಬರುತ್ತೆ. SC ST ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ, 82,000 ಬರುತ್ತೆ. ಓಕೆ, 82,000 ಬರುತ್ತೆ. ಅದರಲ್ಲಿ ನೀವೇನಾದರೂ ಹಾಸ್ಟೆಲೈಟ್ ಆಗಿದ್ರೆ 82, ಹಾಸ್ಟೆಲೈಟ್ ಆಗಿಲ್ಲ ಅಂದರೆ ಒಂದು 5 to 10,000 ಕಮ್ಮಿ ಬರುತ್ತೆ. 5 to 10,000 ಕಮ್ಮಿ ಅಂದರೆ ಎಷ್ಟಾಯಿತು, ಒಂದು 75 ಇಲ್ಲ 70 ಹತ್ತತ್ರ, ತುಂಬ ಲೈಕ್ 70 ಇಟ್ ಮೀನ್ಸ್ ಯೂಸ್ ಅಮೌಂಟೇನೆ. ಓಕೆ, ನಿಮ್ದು ಎಷ್ಟು ಕಾಲೇಜ್ ಫೀಸ್ ಕಟ್ಟಿರ್ತೀರ ಅದೆಲ್ಲ ನೀವು ಕಟ್ಬಿಡ್ಬೋದು. ಲೈಕ್ ಟೈಮ್ ಕೊಡ್ತಾರಲ್ಲ ಕಾಲೇಜ್ ಫೀಸ್ ಕಟ್ಟೋಕೆ ಹೋದಾಗ, ಅವ್ರು ಟೈಮ್ ಕೊಡ್ತಾರೆ SSP ಬಂದಮೇಲೆ ಕಟ್ಟಿ ಅಂತ. ಸೊ ಇಷ್ಟು ಬಂದಾಗ ನೀವು ವಾಪಸ್ ಹೋಗಿ ಕಟ್ಟೋದು. ಓಕೆ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ರಿಯಂಬರ್ಸ್ಮೆಂಟ್ ಆಗೋಗುತ್ತೆ. ಮತ್ತು ಹಾಸ್ಟೆಲ್ದು ಮೆಸ್ ಬಿಲ್ ಎಲ್ಲ ರಿಪ್ಲೇನಿಶ್ ಆಗುತ್ತೆ, ಲೈಕ್ ರಿಯಂಬರ್ಸ್ಮೆಂಟ್ ಆಗುತ್ತೆ. ಓಕೆ, SC ST ಸ್ಟೂಡೆಂಟ್ಸ್ಗೆ. ಬಟ್ ಕ್ಯಾಟಗರಿ 1 ಆಗಿರ್ಬೋದು, OBC ಇದೆಲ್ಲ ಸ್ಟೂಡೆಂಟ್ಸ್ಗೆ ಬರಲ್ಲ ಯಾವುದೇ ಕಾರಣಕ್ಕೂ. ಜನರಲ್ ಮೆರಿಟ್ ಅವ್ರಿಗೆ ಬರುತ್ತಾ, ಜನರಲ್ ಮೆರಿಟ್ ಅಂತ ಕ್ಯಾಟಗರಿನೇ ಇಲ್ಲ. ಜನರಲ್ ಮೆರಿಟ್ ಇಸೇ ಲೈಕ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋಂಥದ್ದು. ಜನರಲ್ ಮೆರಿಟ್ ಯಾರಾಗಿರ್ತಾರೆ ಮೇಯ್ನಾಗಿ ಅಂದರೆ, ಜನರಲ್ ಮೆರಿಟ್ ಆಗಿರೋಂಥವ್ರು ಯಾರು ಅಂದರೆ ಯಾರ್ದು ಇನ್ಕಮ್ ಜಾಸ್ತಿ ಇರುತ್ತೆ. ಲೈಕ್ ನೀವು OBC ಇಂದ ಜನರಲ್ ಮೆರಿಟಿಂದ ಕಾಲೇಜ್ ತಗೋಬೋದು. ನಾನು ಹೇಳಿದ್ದೀನಲ್ಲ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕೆಳಗಡೆ ಇರೋ ಕಾಲೇಜು ಆಪ್ಷನ್ಟಲ್ಲಿ ಮೇಲೆ ಇಟ್ಬಿಟ್ರಿ, ನಿಮಗೆ ಟಾಪ್ ರ್ಯಾಂಕ್ ಇತ್ತು, ನೀವೇನು ಮಾಡ್ತೀರಾ, ಜನರಲ್ ಮೆರಿಟಿಂದ ಕಾಲೇಜ್ ತಗೋತೀರಾ. ಓಕೆ, ದಟ್ ಡಸ್ ನಾಟ್ ಮೀನ್ಸ್ ದಟ್ ನಿಮ್ಮದು ಜನರಲ್ ಮೆರಿಟ್ ಕ್ಯಾಟಗರಿ ಅಂತ ಅಲ್ಲ. ಜನರಲ್ ಮೆರಿಟ್ ಕ್ಯಾಟಗರಿ ಅಂತ ಯಾವುದೂ ಇಲ್ಲ. ಜನರಲ್ ಮೆರಿಟ್ ಅಂದರೆ ಎಲ್ಲ ಕ್ಯಾಟಗರಿಯವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಇನ್ಕಮ್ ತುಂಬ ಹೈ ಇರುತ್ತೆ. OBC ಇಂದ ತುಂಬ ಹೈ ಇನ್ಕಮ್ ಇರೋರು ಜನರಲ್ ಮೆರಿಟ್ಗೆ ಬರ್ತಾರೆ ಅಷ್ಟೇ. ಓಕೆ, ಸೊ ಜನರಲ್ ಮೆರಿಟ್ ಅಂದರೆ ನಿಮ್ಮದು ನಾರ್ಮಲ್ ಕ್ಯಾಟಗರಿ ಏನಿರುತ್ತೆ, ನಿಮ್ಮದು 2A ಆಗಿರ್ಬೋದು, 2B ಆಗಿರ್ಬೋದು, ಇದೇ ಕ್ಯಾಟಗರಿ ಆಗಿರುತ್ತೆ. ಸೊ ನೀವೇನು ಮಾಡ್ತೀರಾ, ಇದ್ರ ಥ್ರೂ ನಿಮ್ಗೆ ಇನ್ಕಮ್ ಕಮ್ಮಿ ಇತ್ತು ಅಂದರೆ ನೀವು ಇದ್ರ ಥ್ರೂ ನೀವು ಕಾಲೇಜ್ ತಗೋತೀರಾ. ಲೈಕ್ ಅಂದರೆ ಕಾಲೇಜ್ ತಗೊಳ್ಳೋದು ಮತ್ತು SSPನೂ ಅದ್ರ ಥ್ರೂನೇ ಅಪ್ಲೈ ಮಾಡೋಂಥದ್ದು. 2A 2B ಆ ರೀತಿ OBC ಕ್ಯಾಟಗರಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕು ಸಹ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ.